ಹಾಯ್ ಎವ್ರಿವನ್. ಮದುವೆ ಮನೆಗಳಲ್ಲಿ ಹಾಗೂ ಬೇರೆ ಸಮಾರಂಭಗಳಲ್ಲಿ ತುಂಬ ವಿಶೇಷವಾಗಿ ಪೈನಾಪಲ್ ಗೊಜ್ಜನ್ನು ಮಾಡಿಸಿರ್ತಾರೆ. ಎಷ್ಟು ರುಚಿಯಾಗಿರುತ್ತೆ ಅಲ್ವಾ? ಒಂದು ಹಣ್ಣನ್ನು ಬಳಸಿ ಗೊಜ್ಜನ್ನು ಮಾಡೋದು, ಉಪ್ಪು ಖಾರ ಸಿಹಿ ಹುಳಿ ಎಲ್ಲದೂ ಹದವಾಗಿರೋದು ಈ ಪೈನಾಪಲ್ ಗೊಜ್ಜಿನ ವಿಶೇಷತೆ. ಉಡುಪಿ ಮಂಗಳೂರು ಸೈಡ್ನಲ್ಲಿ ಇದನ್ನು ಅನಾನಸ್ ಮೆಣಸ್ಕಾಯಿ ಅಂತಲೂ ಕರೀತಾರೆ. ಸಾಮಾನ್ಯವಾಗಿ ಅನ್ನ ಸಾಂಬಾರ್ ಜೊತೆ ನೆಂಚ್ಕೊಳ್ಳೋಕ್ಕೆ ಬಳಸೋವಂಥ ಈ ಗೊಜ್ಜನ್ನು ದೋಸೆ ಇಡ್ಲಿ ಚಪಾತಿಗೂ ಸಹ ಬಳಸ್ಬೋದು. ಪೈನಾಪಲ್ ಗೊಜ್ಜು ಅಂದರೆ ತುಂಬ ಇಷ್ಟ, ಆದರೆ ಮಾಡ್ಕೊಳ್ಳೋಕ್ಕೆ ಬರಲ್ಲ ಅನ್ನೋರು ಕೂಡ ಈಸಿಯಾಗಿ ಅಷ್ಟೇ ರುಚಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ ನೋಡೋಣ. ಮೊದಲಿಗೆ ಈ ಒಂದು ಪೈನಾಪಲ್ನ ಅರ್ಧದಷ್ಟು ಭಾಗನ ಸಿಪ್ಪೆ ಮತ್ತು ಒಳಗಿನ ಗಟ್ಟಿ ಭಾಗನ ತೆಗೆದು ಈ ರೀತಿ ಹೆಚ್ಕೊಂಡಿದ್ದೀನಿ. ತುಂಬ ಸಣ್ಣನೂ ಅಲ್ಲ, ತುಂಬ ದೊಡ್ಡಕ್ಕೂ ಅಲ್ಲದೆ ಮೀಡಿಯಮ್ ಸೈಜ್ನಲ್ಲಿ ಈ ರೀತಿ ಹೆಚ್ಕೊಳ್ಬೇಕು. ಈಗೊಂದು ಪ್ಯಾನ್ನಲ್ಲಿ 2-3 ಟೀ ಸ್ಪೂನಷ್ಟು ಎಣ್ಣೆ ಕಾಯಿಸಿ, ಅರ್ಧ ಟೀ ಸ್ಪೂನ್ ಸಾಸಿವೆ, 2 ಒಣಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಹೆಚ್ಚಿಟ್ಕೊಂಡ ಪೈನಾಪಲ್ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಪೈನಾಪಲ್ಗೆ ಡೈರೆಕ್ಟಾಗಿ ನೀರು ಹಾಕಿನೂ ಬೇಯಿಸ್ಕೊಳ್ಬೋದು, ಆದರೆ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಆ ಪೈನಾಪಲ್ ಫ್ಲೇವರ್ ಎಲ್ಲ ಈ ಒಗ್ಗರಣೆಯಲ್ಲಿ ಬಿಟ್ಕೊಳ್ಳುತ್ತೆ. ಆದ್ದರಿಂದ ಪೈನಾಪಲ್ನ ಫ್ರೈ ಮಾಡಿಕೊಂಡ್ರೆ ಗೊಜ್ಜು ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಈಗಿದು ಫ್ರೈ ಆದಮೇಲೆ ಪೈನಾಪಲ್ಗೆ ಹಿಡಿಯೋಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿಣ, ಸಿಹಿಗೆ 1 ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲ, ಹುಳಿಗೆ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿ ಅದರ ರಸನ ತೆಗೆದಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಪೈನಾಪಲ್ ಮುಳುಗೋಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೈನಾಪಲ್ ಬೇಯೋದಕ್ಕೆ ಬಿಡೋಣ. ಅಷ್ಟರಲ್ಲಿ ಖಾರ ರೆಡಿ ಮಾಡ್ಕೋಬೋದು. ಖಾರಕ್ಕೆ ಒಂದು ಪ್ಯಾನ್ನಲ್ಲಿ 2 ಟೀ ಸ್ಪೂನ್ ಎಣ್ಣೆ ಕಾಯಿಸಿ, 1/4 ಟೀ ಸ್ಪೂನ್ ಮೆಂತೆಕಾಳು, ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ, ಉದ್ದಿನಬೇಳೆ 1 ಟೀ ಸ್ಪೂನ್, ನಂತರ ಸಾಸಿವೆ ಅರ್ಧ ಟೀ ಸ್ಪೂನ್, 1.5 ಟೀ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಎಳ್ಳಿಂದು ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಅಲ್ಲಿ ತನಕ ಹುರ್ಕೊಳ್ಬೇಕು. ಈ ರೀತಿ ಕಲರ್ ಚೇಂಜ್ ಆದಮೇಲೆ ಖಾರಕ್ಕೆ 5-6 ಬ್ಯಾಡಗಿ ಮೆಣಸು, ಸ್ವಲ್ಪ ಕರಿಬೇವು ಹಾಕಿ ಒಣಮೆಣಸು ಕರಿಬೇವೆಲ್ಲ ಗರಿ ಆಗೋ ತನಕ ಹುರ್ಕೊಂಡು 4-5 ಟೇಬಲ್ ಸ್ಪೂನಷ್ಟು ತುರಿದಿರೋ ಒಣಕೊಬ್ಬರಿ, 1/4 ಟೀ ಸ್ಪೂನ್ ಅರಿಶಿಣ ಹಾಕಿ ಲೋ ಫ್ಲೇಮ್ನಲ್ಲಿ ಒಣಕೊಬ್ಬರಿ ಘಮ ಬರೋ ತನಕ ಹುರ್ಕೊಳ್ಬೇಕು. ಇದಕ್ಕೆ ಹಸಿ ಕೊಬ್ಬರಿನೂ ಹಾಕ್ಕೊಳ್ಬೋದು, ಆದರೆ ಒಣಕೊಬ್ಬರಿ ಹಾಕ್ಕೊಂಡ್ರೆ ಗೊಜ್ಜು ಬೇಗ ಕೆಡೋದಿಲ್ಲ. ಸ್ವಲ್ಪ ದಿನ ಫ್ರಿಜ್ನಲ್ಲಿ ಇಟ್ಕೊಂಡು ಚಪಾತಿ ರೊಟ್ಟಿಗೆ ನೆಂಚ್ಕೊಳ್ಳೋಕ್ಕೂ ಬಳಸ್ಕೋಬೋದು. ಇದೀಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಫ್ಲೇಮ್ ಆಫ್ ಮಾಡಿ 1/4 ಟೀ ಸ್ಪೂನಷ್ಟು ಹಿಂಗನ್ನು ಹಾಕಿ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದನ್ನು ಆರಲಿಕ್ಕೆ ಬಿಟ್ಟು ಈ ರೀತಿ ನೈಸಾಗಿ ರುಬ್ಕೊಳ್ಬೇಕು. ಈ ಕಡೆ ಪೈನಾಪಲ್ ಕೂಡ ಚೆನ್ನಾಗಿ ಬೆಂದು ನೀರೆಲ್ಲ ಬತ್ತಿದೆ. ಈ ರೀತಿ ಬೇಯಿಸ್ಕೊಂಡ್ರೆ ಪೈನಾಪಲ್ಗೆ ಉಪ್ಪು ಸಿಹಿ ಹುಳಿ ಎಲ್ಲ ಹಿಡಿದು ಪೈನಾಪಲ್ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಇದಕ್ಕೆ ರುಬ್ಕೊಂಡಂಥ ಖಾರನ ಹಾಕಿ ನಂತರ ಗೊಜ್ಜಿನ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಪೈನಾಪಲ್ಲು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಗೊಜ್ಜಿಗೆ ಹಿಡಿಯೋಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಆಲ್ರೆಡಿ ಪೈನಾಪಲ್ ಬೇಯಿಸೋಬೇಕಾದ್ರೂ ಉಪ್ಪು ಹಾಕಿದ್ವಿ. ಈಗ ಗೊಜ್ಜಿಗೆ ಎಷ್ಟು ಬೇಕು ಅಷ್ಟೇ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಕುದಿಲಿಕ್ಕೆ ಬಿಡೋಣ. ಈಗ ನೋಡಿ ಗೊಜ್ಜು ಚೆನ್ನಾಗಿ ಕುದೀತಾ ಇದೆ. ಕಲರ್ ನೋಡಲಿಕ್ಕೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಹಿಂಗಿನ ಫ್ಲೇವರನ್ನು ಕೊಡೋಣ. ಖಾರದ ಇಂಗ್ರೀಡಿಯೆಂಟ್ಸ್ಗಳನ್ನು ಹುರ್ಕೊಳ್ಳೋಬೇಕಾದ್ರೂ ಹಾಕಿದ್ವಿ. ಈಗಲೂ ಸ್ವಲ್ಪ ಹಿಂಗನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಗೊಜ್ಜು ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಈಗ ತುಂಬಾ ರುಚಿಯಾದ ಅಷ್ಟೇ ಫ್ಲೇವರ್ಫುಲ್ಲಾದ ಮದುವೆ ಮನೆ ಶೈಲಿಯ ಪೈನಾಪಲ್ ಗೊಜ್ಜು ರೆಡಿಯಾಗಿದೆ. ಬರೀ ಅನ್ನ ಸಾರಿನ ಜೊತೆ ನೆಂಚ್ಕೊಂಡು ತಿನ್ನೋಕ್ಕೇ ತುಂಬ ರುಚಿಯಾಗಿರುತ್ತೆ. ನನ್ನ ಒಂದು ಫೇವ್ರೆಟ್ ರೆಸಿಪಿ ಇದು. ಖಂಡಿತ ನಿಮಗೂ ಇಷ್ಟ ಆಗತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.